ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಗೌರಿ ಸೀದಾ ಮನೆಯೊಳಗೆ ಬರ್ತಾಳೆ. ಆಗ ಆ ಕಡೆ ಅಪ್ಪ ಅಮ್ಮನೆಲ್ಲ ನೋಡಿ ತುಂಬಾ ಖುಷಿ ಪಟ್ಕೊಂಡು ಮಾತಾಡ್ಸೋದಿಕ್ ಹೋಗ್ತಾಳೆ. ಏನಮ್ಮ, ಹೇಗಿದ್ಯಮ್ಮ, ಚೆನ್ನಾಗಿದ್ಯಾ ಅಪ್ಪ, ಆರಾಮ ಅಪ್ಪ ಅಂತ ಎಲ್ಲ ಮಾತಾಡ್ತಾ ಇದ್ದಂಗೆ ಖುಷಿಯಾಗಿ, ಯಾಕಪ್ಪ ಏನಾಯ್ತು, ಏನೋ ತೊಂದ್ರೆಲಿದೆ ಅಂತ ನನಗೆ ಅನ್ನಿಸ್ತಿದೆ, ಯಾಕಮ್ಮ, ನಾನೇನು ಹೊರಗಿನವಳಾಗ್ಬಿಟ್ಟಿದ್ದೀನಾ, ನನ್ನ ಹತ್ರ ಏನು ಹೇಳಬೇಕು, ಏನೋ ಮಾಡಬೇಕು ಅನ್ನೋದಿಲ್ವಾ ಅಂತ ಕೇಳ್ತಿದ್ದಂಗೆ, ಅದೇಗೇನೂ ಇಲ್ಲ ಅಕ್ಕ ಅಂತ ಗೌರಿಗೆ ಎಲ್ಲ ನಡೆದ ವಿಚಾರನೆಲ್ಲ ಚಿನ್ನು ವಿಚಾರನ ತಿಳಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇದು ನಾನು ದುಡ್ದಿರೋ ಕಾಸು, ಅಷ್ಟಕ್ಕೂ ಇದು ವಿವೇಕ್ ಅವ್ರಿಗೆ ನಾನು ಡಿಸೈನ್ ಹಾಕೊಟ್ಟಿರೋ ಇದ್ರ ಸಂಬಳ, ಇದನ್ನ ನಿಮ್ಗೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ, ತಗೊಳ್ಳಿ ಅಪ್ಪ ಅಂತ ಕೊಡ್ತಾ ಇದ್ದಂಗೆ, ಬೇಡ ಅಮ್ಮ, ಅದು ನಿನ್ ಗಂಡಿನ ಮನೆ ಕಾಸು, ನಾವು ಮುಟ್ಬಾರ್ದು, ಸರಿ ಹೋಗಲ್ಲ. ಅಯ್ಯೋ ಅಪ್ಪ, ನಾನ್ ಹೇಳ್ತಿದ್ದೀನಲ್ವಾ, ಇದು ಆ ಮನೆ ಕಾಸಲ್ಲಪ್ಪ, ನಾನ್ ಸ್ವಯಂ ಆಗಿ ದುಡ್ದಿರೋ ಕಾಸಪ್ಪ, ನಾನು ಅದಕ್ಕೆ ನಿಮಗೆ ಕೊಡ್ತಾ ಇರೋದು, ನೀವಷ್ಟು ಯೋಚನೆ ಮಾಡೋದು ಸರಿ ಅಲ್ಲ. ನಾನ್ ಕೊಡ್ತಾ ಇದ್ದೀನಿ, ಈ ಮನೆಗೆ ಮಗಳಾದ್ರೂ ಮಗ ಆದ್ರೂ ನಾನೇ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಇದೆ ಅಪ್ಪ, ಹಾಗಾಗಿ ನಾನು ಇಷ್ಟೆಲ್ಲ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ, ತಗೊಳ್ಳಿ, ಖರ್ಚಿಗಾಗುತ್ತೆ ಅಂತ ಹೇಳಿ ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅತ್ತೆಗೆ ಟಿವಿ ಕಾಯ್ಲಿ ಇರೋ ಇದನ್ನೆಲ್ಲ ಚಿನ್ನು ತಿಳಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸೀದಾ ಗೌರಿ ಹೋಗಿ, ಅತ್ತೆ ಏನ್ ಮಾಡ್ತಿದ್ಯಾ, ನೀನೇನ್ ಈ ರೀತಿ ರೂಮಲ್ಲೇ ಕುತ್ಕೊಂಡಿದ್ರೆ ಸರಿ ಹೋಗುತ್ತಾ, ನೀನ್ ಹೆಂಗೆಲ್ಲ ಒಬ್ಬೊಬ್ಳೆ ಇರ್ಬೇಡ ಬಾ, ನಾನು ಬಂದಿದ್ದೀನಿ, ಈಗ ಎಲ್ಲರೂ ಸೇರಿ ಒಟ್ಟಿಗೆ ಕುತ್ಕೊಳ್ಳೋಣ ಅಂತ ಗೌರಿ ಅವ್ರ ಅತ್ತೆನ ಕರ್ಕೊಂಡು ಹೊರಗಡೆ ಕರ್ಕೊ ಬರ್ತಾ ಇರ್ತಾಳೆ. ಈಗ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಅಲ್ವಾ ರೀ, ಗೌರಿ ಬಂದ್ರೆ ಈ ಮನೆಗೆ ತುಂಬಾ ಕಳೆನೆ ಬಂದ್ಬಿಡುತ್ತಲ್ವಾ ಅಂತ ಕಾಂತಲಕ್ಷ್ಮಿ ಅವರು ಅವ್ರ ಯಜಮಾನ್ರಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸ ಮಾಡ್ಕೊಳ್ತಾ ಇದ್ದಂಗೆ ಚಂಚಲ ಮೇಲಿಂದ ನೋಡ್ತಾ ಇರ್ತಾಳೆ. ಆಗ ಆಶಾ, ಇವಾಗ ಒಳ್ಳೆ ಕ್ಲಾಸ್ ಆಗಿದೆ, ಈಗ ಮಂಗಳಾರತಿ ಆಗಿದೆ, ಹೋಗಿ ವಿಚಾರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೀದಾ ಹೋಗ್ತಾ ಇರ್ತಾಳೆ. ಆಗ ಯಾಕ ಅತ್ಗೆ ಏನಾಯ್ತು, ಹೀಗ್ ಕೂತಿದ್ದೀರಾ, ಏಂತ ಕಣ್ಣಲ್ಲಿ ನೀರು ಅಂತ ಕೇಳ್ತಿದ್ದಂಗೆ, ಎಲ್ಲದಕ್ಕೂ ಕಾರಣ ನಿನ್ ಸೊಸೆನೆ. ನನ್ ಸೊಸೆ ಏನ್ ಮಾಡಿದ್ಲು ಅತ್ಗೆ, ಏನ್ ಹಾಕೋಬಾರ್ದೋ ಎಲ್ಲ ಹಾಕೊಂಡು ಈ ಮನೆ ಹೆಸ್ರು ಮಾನ ಮರ್ಯಾದೆ ಎಲ್ಲ ತೆಗ್ಯಕ್ಕೆ ಹೋಗಿದ್ದಾಳೆ. ನಿನಗಂತೂ ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ವಾ, ನಿನ್ ಸೊಸೆಗೆ ಏನ್ ಹೇಳ್ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ. ಈಗ ನಾನೇನ್ ಮಾಡ್ದೆ ಅತ್ಗೆ, ಅಲ್ಲ ಅವಳಿಗೆ ದೊಡ್ಡವರು ಚಿಕ್ಕವರು ಹೇಗ್ ಮಾತಾಡ್ಬೇಕು ಅನ್ನೋದು ಸಂಸ್ಕಾರನ ಹೇಳ್ಕೊಡ್ಬೇಕಾಗಿರೋಳು ನೀನ್ ಹೇಳ್ಕೊಡ್ದಿರ ಇನ್ಯಾರು ಹೇಳ್ಕೊಡ್ತಾರೆ. ಅಯ್ಯೋ ಅತ್ಗೆ, ಈಗ ನಾನೇನ್ ಮಾಡ್ಬೇಕು ಹೇಳಿ, ಅಷ್ಟಕ್ಕೂ ಅವಳೇನ್ ಮಾಡಿದಾಳೆ ಅಂತ ಹೇಳ್ತಿದಂಗೆ ಆಶಾ ಎಲ್ಲ ನಡೆದಿದೆಲ್ಲ ವಿಚಾರನ ತಿಳಿಸ್ತಾ ಇರ್ತಾರೆ. ಅತ್ಗೆ ಹೀಗೆಲ್ಲ ಅಂದಿದಾಳ ಅವಳು, ನಿಮಗೆ ಬರ್ಲಿ ಇರಿ ಎಲ್ಲಾರ್ಗೂ ಹೇಳೋಣ ಅಂತ ಒಬ್ಬೊಬ್ರನ್ನೇ ಕರ್ದಿ ಚಂಚಲ ನೋಡಿ ಸರಿತಾ ಅತ್ಗೆ, ಆಶಾ ಅತ್ಗೆ ಯಾವ ರೀತಿ ಅಂದೋಗಿದ್ದಾಳೆ ಆ ಮೋನಿಕಾ ಅಂತ ಹೇಳ್ತಾ ಇದ್ದಂಗೆ ಎಲ್ರಿಗೂ ಸಹ ತುಂಬಾ ಬೇಜಾರಾಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಗೌರಿ ಎಲ್ಲರ ಜೊತೆನೂ ಖುಷಿಯಾಗಿ ಅವ್ಳಿಗೆ ಇಷ್ಟಪಡೋ ಅಡ್ಗೆನೆಲ್ಲ ಅವ್ರ ಅಮ್ಮನ ಕೈಲಿ ಮಾಡಿಸ್ಕೊಂತ ಇರ್ತಾಳೆ. ಸರಿ ಅಂತ ಇನ್ನೇನು ಊಟ ಕೂತಿದಂಗೆ, ಅಮ್ಮ ಇವತ್ತು ನಿನ್ ಕೈಯಾರೆಯಿಂದಾನೆ ನನ್ಗೆ ಊಟ ತಿನ್ಸಮ್ಮ ಅಂತ ಕೇಳ್ತಿದಂಗೆ ಅವ್ರಿಗೆಲ್ಲರಿಗೂ ಸಹ ಖುಷಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಂಡು ಊಟನ ಕೂತಿರ್ತಾರೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವ್ರಿಗೂ ಎಲ್ಲರಿಗೂ ಸಹ ಸೇರಿ ಒಂದೇ ತಟ್ಟೆಯಲ್ಲಿ ಹಾಕಿ ಒಂದೊಂದೇ ತುತ್ನ ಎಲ್ರಿಗೂ ಸಹ ತಿನ್ನಿಸ್ತಾ ಇರ್ತಾರೆ. ಸರಿ ಅಂತ ಗೌರಿ ಅಲ್ಲಿಂದ ಹೊರಡೋ ಟೈಮ್ ಆಗಿರುತ್ತೆ. ಹೊರಟಿ ರಿಟರ್ನ್ ಮನೆಗ್ ಬರ್ತಾ ಇದ್ದಂಗೆ ಅಷ್ಟೊತ್ತಿಗೆ ಮೋನಿಕಾನು ಸಹ ಕಾರಿಂದ ಇಳಿತಾ ಇರ್ತಾಳೆ. ಅದನ್ನ ನೋಡಿ, ಏನ್ ಮಾಮ್, ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ, ಅಯ್ಯೋ ಬಂದ್ರೆ ಬರ್ಲಿ ಬಿಡೋ, ನಮಗೇನೋ, ಅವರಿಬ್ರುದೇ ಇವಾಗ ಹೆಸರುಗಳು ಹೋಗುತ್ತೆ, ನೋಡ್ತಾ ಇರೋ ಈಗ ಏನ್ ಮಾಡ್ತೀನಿ ಅಂತ ಚಂಚಲ ಅನಿಕೇತ್ ಹೇಳ್ತಾ ಇದ್ದಂಗೆ ಈ ಕಡೆ ಗೌರಿ ಅವ್ರ ಅಕ್ಕನ್ನ ನೋಡಿ, ಅಕ್ಕ ಅಂತ ಕರಿತಾ ಇರ್ತಾಳೆ. ಏನಕ್ಕ, ನೀನ್ ಹಾಕೊಂಡಿರೋ ಬಟ್ಟೆ ಏನೋ, ಅಷ್ಟಕ್ಕೂ ಈಗ ಹಾಲಲ್ಲಿ ಎಲ್ಲರೂ ಸಹ ಕೂತಿದ್ದಾರೆ, ನೀನೇನ್ ಈ ರೀತಿ ಬಟ್ಟೆ ಹಾಕೊಂಡ್ ಹೋಗಿದ್ಯಾ, ಯಾರನ್ನ ನೋಡಿದ್ರೆ ಏನ್ ಅನ್ಕೊಳಲ್ಲ, ಅಯ್ಯೋ ಬಾರೆ, ನನ್ನ ಇಷ್ಟ, ನನ್ ರೈಟ್ಸ್, ನಾನೇನಾದ್ರೂ ಮಾಡ್ಕೋತೀನಿ, ನನ್ ಮನೆಯಿಂದ ಹೋಗ್ಬೇಕಾದ್ರೇನೆ ಈಗ ಹಾಕೊಂಡ್ ಹೋಗಿದ್ದೆ, ನೀನೇನ್ ಈಗ ಹೊಸ್ದಾಗಿ ಏನ್ ಕೇಳೋ ಅಂತ ಅವಶ್ಯಕತೆ ಇಲ್ಲ,
ಬಾ ಎಲ್ರಿಗೂ ಗೊತ್ತು ಮನೇಲಿ ಅಂತ ಹೇಳ್ತಿದಂಗೆ, ಅಕ್ಕ ನೀನ್ ಈ ಮನೆ ಈಗ ಸೊಸೆ ಅಕ್ಕ, ನೀನ್ ಹಿಂಗೆಲ್ಲ ಮಾಡ್ತಿದ್ರೆ ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ಯಾ ಅಂತ ಬೈತಿದಂಗೆ ಇನ್ನ ಹೇ ಬಾರೆ ಹೋಗೋಣ ಅಂತ ಹೇಳಿ ಇನ್ನ ಇಬ್ರು ಒಟ್ಟಿಗೆ ಬರ್ತಾ ಇರ್ತಾರೆ. ಅಶೋತ್ಗೆ ವಿವೇಕು ಸಹ ಮನೆಗ್ ಬಂದಿರ್ತಾನೆ. ಅಲ್ಲಿ ನಡೆದಿರೋ ವಿಚಾರನೆಲ್ಲ ಅವನಿಗೂ ಸಹ ತಿಳಿದಿರುತ್ತೆ. ಇನ್ನೇನ್ ಒಳಗಡೆ ಬರ್ತಿದಂಗೆ ಈ ಕಡೆ ಸರಿತಾ ಅವರು, ಮೋನಿಕಾ ನಿನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ಯೇನಮ್ಮ? ಅಯ್ಯೋ ಆಂಟಿ ಈಗೇನಾಯ್ತು? ಹಾ ನೀನೇನು ನೀನ್ ಹಾಕೊಂಡಿರೋ ಬಟ್ಟೆ ಏನು, ಅಷ್ಟಕ್ಕೂ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ಯಾ ಇಲ್ವಾ? ಈ ಮನೆ ಹೆಸರನ್ನೆಲ್ಲ ಪ್ರತಿಷ್ಠಾಪನೆ ಕಳಿಬೇಕು ಅಂತಾನೆ ಅನ್ಕೊಂಡಿದ್ಯಾ ಅಲ್ವಾ ಅಂತ ಚಂಚಲ ಅವರು ಸಹ ಹೇಳ್ತಾ ಇರ್ತಾರೆ. ಆಗ ಅಷ್ಟಕ್ಕೂ ನೀನ್ ಇವಾಗ ಎಲ್ಲಿಗೆ ಹೋಗಿದ್ದೆ, ಏನ್ ಈ ರೀತಿ ಬಟ್ಟೆ ಹಾಕೊಂಡಿದ್ಯಾ ಅಂತ ಕೇಳ್ತಿದಂಗೆ, ಅಯ್ಯೋ ಆಂಟಿ ಇದು ನನ್ ಬಟ್ಟೆ, ನನ್ ಸ್ಟೈಲು, ನನ್ ಕಂಫರ್ಟಬಲ್, ಹೇಗಾದ್ರೂ ಹಾಕೊಳ್ತೀನಿ, ನಿಮಗೇನ್ ಕಷ್ಟ ಆಗ್ತಿದೆ ಅಂತ ಸರಿತಾ ಅವ್ರಿಗೆ ಹೇಳ್ತಿದಂಗೆ, ಛೀ ಅಲ್ಲ ನೀವಿಬ್ರು ಒಂದೇ ತಾಯಿ ಮಕ್ಕಳೇ ಅಲ್ವಾ? ಅಲ್ಲ ನಿಮ್ ತಂಗಿ ನೋಡಿದ್ರೆ ಹೀಗಿದ್ದಾಳೆ, ನೀನ್ ನೋಡಿದ್ರೆ ಹೀಗಿದ್ಯಾ, ನಿನಗೂ ಅವಳಿಗೂ ಸ್ವಲ್ಪ ಆದ್ರೂ ಹೋಲಿಕೆ ಅನ್ನೋದಿದ್ಯಾ ಮೋನಿಕಾ ಅಂತ ವಿವೇಕ್ ಸಹ ಕೇಳ್ತಾ ಇರ್ತಾನೆ. ಹಾ ಏನು ಇವಳ ತರ ಯಾವಾಗೂ ಸೀರೆ ಉಟ್ಕೊಂಡಿರೋದಿಕ್ಕಾಗುತ್ತಾ ವಿವೇಕ್, ನೀನು ಹೀಗ್ ಕೇಳ್ತಾ ಇದ್ಯಾ? ಮಾಡ್ರನ್ ಬಟ್ಟೆ ನಾನು ಹಾಕೊಳ್ಳೋದು ತಪ್ಪೇನಿದೆ ಅಂತ ಕೇಳ್ತಾ ಇರ್ತಾಳೆ ಮೋನಿಕಾ. ಅಲ್ಲ ಇವಳು ನೋಡಿದ್ರೆ ಈ ಮನೆಗೆ ತಕ್ಕ ಸೊಸೆ, ಯಾರಿಗೇನ್ ಬೇಕು ಏನ್ ಬೇಡ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಅವಳಿಗಿದೆ. ನಿನಗೇನಾದ್ರೂ ರೆಸ್ಪಾನ್ಸಿಬಿಲಿಟಿ ಅನ್ನೋದಿದ್ಯಾ ಮೋನಿಕಾ? ಏನ್ ತಗೊಳ್ತಿದ್ಯಾ ನೀನ್ ರೆಸ್ಪಾನ್ಸಿಬಿಲಿಟಿ? ಅಷ್ಟಕ್ಕೂ ನಮ್ ಚಿಕ್ಕಮ್ಮನ್ಗೆ ಯಾಕೆ ನೀನ್ ಆ ರೀತಿ ಬೈದಿದ್ಯಾ? ಹಾ ಏನು ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ದೊಡ್ಡವರು ಚಿಕ್ಕವರು ಅಂತ? ಅಯ್ಯೋ ನಾನೇನ್ ಮಾಡ್ದೆ ವಿವೇಕ್, ಅವ್ರು ಕೇಳಿದಕ್ಕೆ ನಾನು ಉತ್ತರ ಕೊಟ್ಟಿದ್ದು. ನನ್ನ ಇಷ್ಟ ನಾನು ಏನಾದ್ರೂ ಮಾಡ್ಕೋತೀನಿ, ಎಲ್ಲಿಗಾದ್ರೂ ಹೋಗ್ತೀನಿ, ಎಲ್ಲಿಗಾದ್ರೂ ಬರ್ತೀನಿ ಅಂತ ಹೇಳ್ತಿದಂಗೆ ಈ ಕಡೆ ವಿವೇಕ್ಗೆ ತುಂಬಾ ಕೋಪ ಬಂದಿ ಮತ್ತೆ ಅನಿಕೇತ್ಗೆ ಬೈತಾ ಇರ್ತಾನೆ. ಏನೋ ಅನಿಕೇತ್, ನಿನಗ್ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ಯಾ? ನೀನ್ ಹೆಂಡ್ತಿನ ನಿಂಗ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ನೀನೇನೋ ರೋಡ್ ಮೇಲೆ ಹದ್ಬಸ್ ಬಿಟ್ಬಿಟ್ಟಿದ್ಯಾ ಅಂತ ವಿವೇಕ್ ಬೈತಾ ಇದ್ದೀ ನೋಡಿ. ಅನಿಕೇತ್ಗೂ ಮತ್ತೆ ಚಂಚಲಗೂ ಮತ್ತೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ವಿವೇಕ್ ಗೌರಿ ಪರ ಮಾತಾಡ್ತಿದ್ದಿದ್ ನೋಡಿ ಸರಿತಾ ಅವ್ರಿಗೆ ತುಂಬಾ ಬೇಜಾರಾಗ್ತಿದೆ. ಈಗ ಎಲ್ಲಿ ನನ್ ಮಗ ನನ್ ಕೈ ತಪ್ಪಿ ಹೋಗ್ಬಿಡ್ತಾನೋ ಅನ್ನೋ ಆತಂಕ ಸಹ ಸರಿತಾ ಅವ್ರಿಗೆ ಮೂಡಿದೆ. ಈಗ ನಿಜವಾಗ್ಲೂ ಗೌರಿನ ಇಷ್ಟಪಡ್ತಾ ಇದ್ದಾನ ವಿವೇಕ್, ಅಥವಾ ಅವಳ ನಡವಳಿಕೆನ ಇರೋದನ್ನ ವ್ಯಕ್ತಪಡಿಸ್ತಿದ್ದಾನ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಕಿ, ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.